ಹುಬ್ಬಳ್ಳಿ ಸಿದ್ಧಾರೂಢರ ಚರಿತ್ರೆ. ಈ ವಿಡಿಯೋ ಸಿದ್ಧಾರೂಢ ಸ್ವಾಮಿಯವರು 1836 ಮಾರ್ಚ್ 26ರಂದು ರಾಮನವಮಿ ಇಂದಿನ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಜಳಕಾಪುರ ಗ್ರಾಮದ ಗುರು ಶಾಂತಪ್ಪ ಹಾಗೂ ದೇವಮಲ್ಲಮ್ಮ ದಂಪತಿಗಳ ಉದರದಲ್ಲಿ ಮೂರನೇ ಮಗನಾಗಿ ಜನ್ಮ ತಾಳುತ್ತಾರೆ. ತದನಂತರ 5ನೇ ವಯಸ್ಸಿಗೆ ಮನೆ ಬಿಟ್ಟು ಗುರುವಿನ ಶೋಧನೆಗೆ ಹೊರಟು ಕ್ಷತ್ರಿಯ ಬ್ರಹ್ಮನಿಷ್ಠರಾದ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಪರಮಪೂಜ್ಯ ಅಮರೇಶ್ವರ ಗುರು ಗಜದಂಡ ಶಿವಯೋಗಿಗಳನ್ನು ತಲುಪಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಅಂಗಸ್ಥಾನ ಹಾಗೂ ಸದ್ಭಾವಗಳನ್ನು ಚತುರ್ವಿಧ ಸೇವೆಯನ್ನು ಮಾಡುತ್ತಾ ಕೆಲವು ಗುರು ಸೇವೆಯಲ್ಲಿ ಶಾಸ್ತ್ರ ಚಿಂತನೆಯಲ್ಲಿ ನಿರತರಾಗಿ ಗಜದಂಡ ಶಿವಯೋಗಿಗಳಿಂದ ಶ್ರೀ ಸಿದ್ಧಾರೂಢ ಭಾರತಿಯಿಂದ ನಾಮ ಪಡೆದು ಗುರುವಿನ ಆದೇಶದಂತೆ ಲೋಕ ಕಲ್ಯಾಣಾರ್ಥಕವಾಗಿ ದೇಶ ಸಂಚಾರವನ್ನು ಕೈಗೊಂಡು ಸುಮಾರು 20 ವರ್ಷಗಳ ಕಾಲ ನೇಪಾಳ, ಟಿಬೆಟ್ ಹಾಗೂ ಪಾಕಿಸ್ತಾನದ ಕೆಲವು ಭಾಗಗಳನ್ನು ಕೈಗೊಂಡು ಅಖಂಡ ಭಾರತವನ್ನು ಕಾಲ್ನಡೆಯಲ್ಲಿ ಸಂಚರಿಸಿ ತಮ್ಮ 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ನೆಲೆಸುತ್ತಾರೆ. ಶ್ರೀ ಸಿದ್ಧಾರೂಢರ ಬಿಳಿ ಬಣ್ಣ ಸರಳ ಉಡುಗೊರೆಯನ್ನು ಅಖಂಡವಿಲ್ಲದ ಸಹಜ ಬದುಕು, ಭೇದವರಿಯದ ಮಾತೃದಯ, ಉದ್ಭವವಾದ ವಿಚಾರಧಾರೆ ಹಾಗೆ ನಡೆ ನುಡಿಗಳಲ್ಲಿರುವ ಏಕತೆಗೆ ಜನ ಮನ ಸುರಿಗೊಂಡರು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಹರಿಜನ್ ಇತ್ಯಾದಿ ಜನಾಂಗದವರು ಇವರನ್ನು ಗುರುಗಳಾಗಿ ಸ್ವತಃ ದೇಶಪ್ರೇಮಿಗಳಾಗಿದ್ದ ಶ್ರೀ ಸಿದ್ಧಾರೂಢ ಸ್ವಾಮಿಯವರು ಹುಬ್ಬಳ್ಳಿಯ ನಡೆದ ಸ್ವತಂತ್ರ ಚಳವಳಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದರಲ್ಲಿ ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ್ ಅವರು ಸ್ವತಃ ಭಾಗವಹಿಸಿದ್ದರು. ಸಿದ್ಧಾರೂಢ ಸ್ವಾಮಿಯವರು ವ್ಯಕ್ತಿತ್ವದಿಂದ ಪ್ರಭಾವಿತರಾದರು. ಅನೇಕ ಜನ ಮಹಾತ್ಮರು ಅವರ ಸಂಪರ್ಕಕ್ಕೆ ಬಂದಿದ್ದರು. ಅದರಲ್ಲಿ ಸ್ವಾಮಿ ವಿವೇಕಾನಂದ, ಋಷಿಕೇಶದ ಸ್ವಾಮಿ ಶಿವಾನಂದ ಸರಸ್ವತಿ ಅವರು ಹಾಗೆ ಶಿಶುನಾಳ ಶರೀಫರು ಅವರು ಕೂಡ ಒಬ್ಬರು. 1929 ಆಗಸ್ಟ್ 21ರಂದು ಶ್ರೀ ಸಿದ್ಧಾರೂಢ ಸ್ವಾಮಿಯವರು ತಮ್ಮ ಪರಮ ಶಿಷ್ಯರಾದ ಗುರುನಾಥರವರಿಗೆ ಒಂದು ಕೊನೆಯಲ್ಲಿ ಕೊನೆಯದಾಗಿ ಗುರು ಇಚ್ಛೆಯನ್ನು ಕೊಡುತ್ತಾರೆ. ಆಗ ತಮ್ಮ ಎಲ್ಲ ಶಕ್ತಿಯನ್ನು ಅವರಿಗೆ ಧಾರಣೆ ಮಾಡುತ್ತಾರೆ. ಅಲ್ಲಿಂದ ಮುಂದೆ ಗುರುನಾಥರವರು ಜೀವನ ಉದ್ದಕ್ಕೂ ಮಾತೇ ಆಡಲಿಲ್ಲವಂತೆ ಮೌನವಾಗಿ ಉಳಿದುಬಿಟ್ಟರು.